ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 1ರಲ್ಲಿ ಬರುವಂತಹ ಹಲವು ಮುಖ್ಯ ವಿಚಾರಗಳನ್ನು ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ದಿಸ್ ಈಸ್ ಅಬೌಟ್ ದ ಸಬ್ಜೆಕ್ಟ್ ರಿಗಾರ್ಡಿಂಗ್ ದ ಫಿಲಾಸಾಫಿಕಲ್ ಬೇಸಿಸ್ ಆಫ್ ಎಜುಕೇಶನ್. Philosophical and the sociological basis of education. ತತ್ವಶಾಸ್ತ್ರೀಯ ಮತ್ತು ಸಮಾಜಶಾಸ್ತ್ರೀಯ ತಳಹದಿಯಲ್ಲಿ ಶಿಕ್ಷಣ ಎಂಬ ವಿಷಯವನ್ನ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ತಿಳಿದುಕೊಂಡಿದ್ದೆವು. ಹಾಗೆ ಇವತ್ತು ಮುಂದುವರೆದು ಇದೇ ವಿಷಯದಲ್ಲಿ PSB ಅಂತ ಏನು ಕರಿತಾ ಇದ್ವಲ್ಲ, ಆ ವಿಷಯದಲ್ಲಿ ತತ್ವಶಾಸ್ತ್ರೀಯ ಮತ್ತು ಸಮಾಜಶಾಸ್ತ್ರೀಯ ಶಿಕ್ಷಣದಲ್ಲಿ ತಳಹದಿಯಲ್ಲಿ ಶಿಕ್ಷಣ ಎನ್ನುವ ಪರಿಕಲ್ಪನೆಯನ್ನು ಕುರಿತು ಇತರೆ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡೋಣ. ಯೂನಿಟ್ ನಂಬರ್ 1ರಲ್ಲಿ 1.3ಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ ನಾವು. ಅದರಲ್ಲಿ ಮುಖ್ಯವಾಗಿ ನ್ಯಾರೋವರ್ ಅಂಡ್ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್. ನಿನ್ನೆ ಏನು ಶಿಕ್ಷಣದ ಅರ್ಥ, ವ್ಯಾಖ್ಯೆಗಳು, ಪರಿಕಲ್ಪನೆ ತಿಳ್ಕೊಂಡಿವಲ್ವಾ, ಹಾಗೆಯೇ ಅದರ ಮುಂದುವರೆದ ಭಾಗವಾಗಿ ಶಿಕ್ಷಣದ ಸಂಕುಚಿತ ಅರ್ಥ ಮತ್ತು ಶಿಕ್ಷಣದ ವಿಶಾಲ ಅರ್ಥ ಎಂಬ ಪರಿಕಲ್ಪನೆಗಳನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ. ನ್ಯಾರೋವರ್ ಅಂಡ್ ದ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್. ನ್ಯಾರೋವರ್ ಅಂಡ್ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್. ಶಿಕ್ಷಣದ ಸಂಕುಚಿತ ಮತ್ತು ವಿಶಾಲ ಅರ್ಥದ ಪ್ರಯತ್ನಗಳು ಎಂಬ ವಿಷಯಗಳನ್ನಾಗಿ ನಾವು ತಿಳಿಯುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಲೆಟ್ ಅಸ್ ಸಿ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಎಜುಕೇಶನ್. ಅದಕ್ಕೆ ಮುಖ್ಯವಾಗಿ ನಾವು ನೀವೆಲ್ಲ ನೋಡುವಂತಹ ಪರಿಕಲ್ಪನೆ ನ್ಯಾರೋ ಕಾನ್ಸೆಪ್ಟ್ ಆಫ್ ಎಜುಕೇಶನ್. ನ್ಯಾರೋ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ಕಾಣ್ತಾ ಇದೆಯಲ್ಲ. ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಎಂಬ ಪರಿಕಲ್ಪನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ಚರ್ಚೆ ಮಾಡಿಕೊಂಡಂತಹ ನಾವುಗಳು ಬಹಳ ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿರುವಂಥದ್ದು ಶಿಕ್ಷಣದ ಪರಿಕಲ್ಪನೆಗಳು. ಇಲ್ಲಿ ಮುಖ್ಯವಾಗಿರುವಂಥದ್ದು ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಅಥವಾ ವಿಶಾಲ ಅರ್ಥದಲ್ಲಿ ಶಿಕ್ಷಣ ಎಂಬ ಎರಡು ಪರಿಕಲ್ಪನೆಗಳನ್ನ ಬಹಳಷ್ಟು ಉತ್ತಮವಾಗಿ ನಾವು ಅಧ್ಯಯನ ಮಾಡುವಂತ ಪ್ರಯತ್ನವನ್ನ ಇವತ್ತು ಮಾಡಬೇಕಾಗತ್ತೆ. ಅದ್ರಲ್ಲಿ ಮೊದಲನೇದಾಗಿ ನೋಡೋಣ, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ನ್ಯಾರೋ ಮೀನಿಂಗ್ ಆಫ್ ಎಜುಕೇಶನ್. ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಅಂದ್ರೆ ಏನು ಎಂಬ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. ಓಕೆ, ಅದರಲ್ಲಿ ಮುಖ್ಯವಾಗಿ ಸಂಕುಚಿತ ಅರ್ಥ ಅಥವಾ ವಿಶಾಲ ಅರ್ಥ ಅನ್ನುವಂತ ಪರಿಕಲ್ಪನೆಗಳು ಎರಡೂ ಕೂಡ ಒಂದೇ ಆಗಿ ಕಾಣುವಂತ ಪ್ರಯತ್ನವನ್ನ ಮಾಡುತ್ತೆ. ಇಲ್ಲಿ ಮೊದಲನೇ ನಾನು ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಎಂಬ ಪರಿಕಲ್ಪನೆಯ ಕೆಲವು ಸ್ಲೈಡ್ಗಳು. ಇಲ್ಲಿ ಎರಡು ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಎಜುಕೇಶನ್ ಇನ್ ದ ನ್ಯಾರೋವರ್ ಸೆನ್ಸ್ is regarded as equivalent to instruction. It consists of the specific influences consciously designed in a school or in a college or in an institution
to bring in the development and growth of the child. ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಎಂದರೆ ಸಾಕಷ್ಟು ಹಿನ್ನೆಲೆಯಲ್ಲಿ ವ್ಯಾಖ್ಯಾನಗಳನ್ನ ನೋಡುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಸಾಮಾನ್ಯವಾಗಿ ನಾವು ನೀವು ಎಲ್ಲರೂ ಕೂಡ ಚರ್ಚೆ ಮಾಡುವಂತ ವಿಚಾರಗಳೇ ಅದು. ಹಾಗಾಗಿ ಬಹುಮುಖ್ಯವಾಗಿ ನಾವಿಲ್ಲಿ ಎಲ್ಲರೂ ಕೂಡ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಎಂಬ ಪರಿಕಲ್ಪನೆಗಳನ್ನ ಬಹಳಷ್ಟು ಉತ್ತಮವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸಂಕುಚಿತ ಅರ್ಥದಲ್ಲಿ ಅದರ ಹೆಸರೇ ಸೂಚಿಸುವಂತೆ ಶಿಕ್ಷಣ ಶಾಸ್ತ್ರದ ವಿಚಾರಗಳು ಬಹಳಷ್ಟು ಸರಳವಾಗಿ, ಬಹಳಷ್ಟು ಉತ್ತಮವಾದ ಮತ್ತು ಕ್ಲುಪ್ತವಾದ ಮಾಹಿತಿಯನ್ನು ನೀಡುವಂತ ಪ್ರಯತ್ನವನ್ನ ಮಾಡುತ್ತೆ. ಅದನ್ನ ನಾವು ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಎಂದು ಕರೆಯುತ್ತೇವೆ. ಅದಕ್ಕೆ ಸಾಕಷ್ಟು ವ್ಯಾಖ್ಯೆಗಳು ಕೂಡ ಇದಾವೆ. ನಾವು ಮುಂದಿನ ತರಗತಿಯಲ್ಲಿ ಬಂದಾಗ ಅದನ್ನು ನೋಡುವಂತ ಪ್ರಯತ್ನವನ್ನು ಕೂಡ ಮಾಡೋಣ. ಇಲ್ಲಿ ಒಂದು ವ್ಯಾಖ್ಯೆಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಬಹುಶಃ ನಿಮಗೆ ಇದು ಕಾಣ್ತಾ ಇದೆ. ಶಿಕ್ಷಣ ಶಾಸ್ತ್ರದ ಸಂಕುಚಿತ ಅರ್ಥ, ನ್ಯಾರೋ ಮೀನಿಂಗ್ ಆಫ್ ಎಜುಕೇಶನ್. ಹೆಸರೇ ಸೂಚಿಸುವಂತೆ ಶಿಕ್ಷಣ ಶಾಸ್ತ್ರದ ಪದದ ಅರ್ಥವು ತುಂಬಾ ಸಂಕ್ಷಿಪ್ತವಾಗಿರುವಂಥದ್ದು, ಕ್ಲುಪ್ತವಾಗಿರುವಂಥದ್ದು. ಸರಳವಾದ ಅರ್ಥದಲ್ಲಿ ಈ ಪದವನ್ನ ಅರ್ಥೈಸುವಾಗ ಶಿಕ್ಷಣದ ವಿವಿಧ ಹಂತಗಳಲ್ಲಿ ನಿರ್ದಿಷ್ಟಪಡಿಸಿದ ನೀತಿ ನಿಯಮಾವಳಿಗಳಿಗೆ ಒಳಪಟ್ಟು ಶಾಲಾ ಕೊಠಡಿಯ 4 ಗೋಡೆಗಳ ಮಧ್ಯೆ ಔಪಚಾರಿಕವಾಗಿ ನೀಡುವ ಶಿಕ್ಷಣವನ್ನು ಶಿಕ್ಷಣ ಶಾಸ್ತ್ರದ ಸಂಕುಚಿತಾರ್ಥ ಎನ್ನುತ್ತೇವೆ. ಬಹಳಷ್ಟು ಸಾಮಾನ್ಯವಾಗಿ ಸರಳವಾದ ರೀತಿಯಲ್ಲಿ ಇದನ್ನ ಅರ್ಥೈಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದನ್ನ ಶಿಕ್ಷಣದ ಸಂಕುಚಿತ ಅರ್ಥ ಎಂದು ಕರೆಯಲಾಗಿದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಅಂಶಗಳು ಕೂಡ ಬಹಳಷ್ಟು ಮುಖ್ಯವಾದ ರೀತಿಯಲ್ಲಿ ಪ್ರಯತ್ನವನ್ನ ಪಡೋದಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಅತ್ಯುತ್ತಮವಾದ ವಿಧಾನಗಳಂತನೂ ಕೂಡ ನಾವೆಲ್ಲ ಭಾವಿಸಬಹುದು. ಹಾಗಾದ್ರೆ ಶಿಕ್ಷಣದ ವಿಶಾಲ ಅರ್ಥ ಅಂದ್ರೆ ಏನು? ಸಾಮಾನ್ಯವಾಗಿ ಶಿಕ್ಷಣದ ವಿಶಾಲ ಅರ್ಥ ಕಲ್ಪನೆ ಏನಾಗಿದೆ? ಇಲ್ಲಿ ಮುಖ್ಯವಾಗಿ ಶಿಕ್ಷಣದ ವಿಶಾಲಾರ್ಥ ಎನ್ನುವಂತಹ ಕಲ್ಪನೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರೋದನ್ನು ನಾವು ನೋಡ್ತೇವೆ, ಗಮನಿಸ್ತೇವೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಣ ಅಥವಾ ಸಮುದಾಯ ಅಥವಾ ಮತ್ತಾವುದೇ ವಿಚಾರಗಳಾಗಲಿ ಅವುಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಬದಲಾಗಿ ಸಮಾಜದ ಪ್ರಮುಖ ಘಟಕಗಳಾದ ಕುಟುಂಬ, ಸಮುದಾಯ, ಗ್ರಂಥಾಲಯ, ಸಂಘ ಸಂಸ್ಥೆಗಳು, ಸಮೂಹ ಮಾಧ್ಯಮಗಳು, ಧಾರ್ಮಿಕ ಸಂಸ್ಥೆಗಳು ಇನ್ನೂ ಮುಂತಾದವುಗಳ ಮೂಲಕ ವ್ಯಕ್ತಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶಿಕ್ಷಣ ಪಡೆಯುವ ವಿಧಾನವನ್ನು ವಿಶಾಲ ಅರ್ಥದಲ್ಲಿ ಶಿಕ್ಷಣ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಬೇರೆ ಬೇರೆ ದೃಷ್ಟಿಯಲ್ಲಿ ಬಂದಾಗ, ಬೇರೆ ಬೇರೆ ಅರ್ಥದಲ್ಲಿ ಬಂದಾಗ ವ್ಯಕ್ತಿ ಪಡೆಯುವಂತಹ ಶಿಕ್ಷಣದ ಕ್ರಮಗಳವೆಲ್ಲ ಎಲ್ಲಾ ದೃಷ್ಟಿಯಲ್ಲೂ ಕೂಡ ಅಷ್ಟೇ. ಅದನ್ನು ನಾವು ಶಿಕ್ಷಣದ ವಿಶಾಲ ಅರ್ಥ, ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಎಂದು ಕೂಡ ಕರೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ, ಲೆಟ್ ಅಸ್ ಸಿ ದ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಟು ಬ್ರಾಡರ್ ಎಜುಕೇಶನ್. As education in the wider sense is a lifelong process. Is a lifelong process. ಸಾಮಾನ್ಯವಾಗಿ ಎಲ್ಲಾ ಪರಿಕಲ್ಪನೆಗಳಲ್ಲೂ ಕೂಡ ಅದು ಅತಿ ಮುಖ್ಯನೇ. It begins with the birth of a child and ends with his death. Yes, that's why it is a continuous process. Because continuity is the law of life, education is not limited to the classroom only. It is also not limited to a particular period of life.
ಹಾಗಾಗಿ ಜಾನ್ ಡೂಯಿ ಹೇಳ್ತಾರೆ, ಎಜುಕೇಶನ್ ಇಟ್ಸ್ ಬ್ರಾಡೆಸ್ಟ್ ಸೆನ್ಸ್ is the means of the social continuity. ಶಿಕ್ಷಣವೆಂದರೆ ಸಾಮಾನ್ಯವಾದ ಅರ್ಥದಲ್ಲಿ ಒಂದು ಸಾಮಾಜಿಕ ನಿರಂತರತೆಯನ್ನು ಕಾಯ್ದುಕೊಳ್ಳುವಂಥದ್ದು. Education in its widest sense includes all the influences which act upon an individual during his passage from cradle to grave. ತೊಟ್ಟಿಲಿನಿಂದ ಗೋರಿಯವರೆಗೆ ನಡೆಯುವ ಎಲ್ಲಾ ಅನುಭವಗಳನ್ನು ನಾವು ಶಿಕ್ಷಣದ ವಿಶಾಲ ಅರ್ಥದಲ್ಲಿ ಎಂದು ಹೇಳಿ ಕರೆಯುತ್ತೇವೆ. ಅದಕ್ಕೆ ಹಲವು ವಿದ್ವಾಂಸರು ಕೆಲವೊಂದು ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ, ನಾವು ಗಮನಿಸಬಹುದು. ವಿಶಾಲಾರ್ಥಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣದ ಹಲವಾರು ವ್ಯಕ್ತಿಗಳು ಹಲವಾರು ರೀತಿಯ ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನು ನೋಡಿದಾಗ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಒಂದು ವ್ಯಾಖ್ಯೆಯನ್ನು ತಗೊಳ್ಳೋಣ, ಗಾಂಧೀಜಿ ಅವರದ್ದು ವ್ಯಾಖ್ಯೆಯನ್ನು ನೋಡೋಣ. ಬಹಳಷ್ಟು ಸುಲಭವಾದಂತಹ ಒಂದು ವ್ಯಾಖ್ಯೆ, ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ. ಲೈಫ್ ಈಸ್ ಎ ಎಜುಕೇಶನ್, education is a life itself. This is the opinion of the Gandhiji regarding to the education. In the broader sense, the education means, according to Gandhiji, life is education. Education is a life itself. ನೋಡಿ, ಚೆನ್ನಾಗಿದೆ ವ್ಯಾಖ್ಯೆ. ಗಾಂಧೀಜಿಯವರು ಹೇಳ್ತಾರೆ, ವಿಶಾಲ ಅರ್ಥದಲ್ಲಿ ಗಾಂಧೀಜಿಯವರ ಪ್ರಕಾರ ಶಿಕ್ಷಣವನ್ನ ನಾವು ಏನಾದ್ರೂ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದ್ರೆ ಇಡೀ ಜೀವನನೇ ಶಿಕ್ಷಣ ಕಣ್ರಿ. ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಹಂತದಲ್ಲೂ, ಕ್ಷಣಕ್ಕೂ ಕಲಿಯುವಷ್ಟು ಸಾಕಷ್ಟು ಇರ್ತದೆ, ಕಲಿಯುವ ಅಂಶಗಳು ಸಾಕಷ್ಟು ಇರುತ್ತೆ. ಹಾಗಾಗಿ ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ. ಇನ್ನೊಂದು ವ್ಯಾಖ್ಯೆ ನೋಡೋಣ, ಸ್ಪೆನ್ಸರ್ ಅವರು ಕೊಟ್ಟಿರುವಂತಹ ವ್ಯಾಖ್ಯೆ, ಸಂಪೂರ್ಣ ಜೀವನವೇ ಶಿಕ್ಷಣ. ದ ಕಂಪ್ಲೀಟ್ ಲಿವಿಂಗ್ ಈಸ್ ಎಜುಕೇಶನ್, ದ ಕಂಪ್ಲೀಟ್ ಲೈಫ್ ಈಸ್ ಎಜುಕೇಶನ್. ಸಂಪೂರ್ಣವಾಗಿರುವಂತಹ ಜೀವನವನ್ನ ಸಾಗಿಸುವಂಥದ್ದೇ ಶಿಕ್ಷಣ. ಹಾಗಾಗಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಸಾಗುವ ಜೀವನದ ವರ್ಗಾವಣೆಯೇ ಶಿಕ್ಷಣ ಎಂಬ ಹಲವಾರು ರೀತಿಯ ವ್ಯಾಖ್ಯಾನಗಳನ್ನ ನಾವಿಲ್ಲಿ ಗಮನಿಸಬಹುದು. ಆ ದೃಷ್ಟಿಯಲ್ಲಿ ಪ್ರಯತ್ನಗಳನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಲ್ಲಿ ಹಲವು ಶಿಕ್ಷಣ ತಜ್ಞರು ಏನ್ ಮಾಡ್ತಾರೆ, ತಮ್ಮದೇ ಆಗಿರುವಂತಹ ವ್ಯಾಖ್ಯಾನ, ಕೆಲವೊಂದು ವ್ಯಾಖ್ಯೆಗಳೆಲ್ಲ ಸಾಕಷ್ಟು ಕೊಟ್ಟಿದೆ. ಯಾವ್ದಾದ್ರು ಎರಡು ವ್ಯಾಖ್ಯಾನ ನೀವು ಕೋಟ್ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ತೀನಿ ನಾನಾದ್ರೂ ಕೂಡ. ಎರಡು ವ್ಯಾಖ್ಯಾನ ಕೊಟ್ರೆ ಸಾಕು ನೀವು, ಯಾವುದಾದ್ರೂ. ಅಲ್ಲಿಗೆ ಶಿಕ್ಷಣದ ವಿಶಾಲ ಅರ್ಥದ ಪರಿಕಲ್ಪನೆ ಕೂಡ ಚೆನ್ನಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಬೇಕು. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಂಪೂರ್ಣವಾಗಿರುವಂತಹ ಅಂಶಗಳನ್ನ ನಾವು ನೋಡೋದಾದ್ರೆ ಬಹಳಷ್ಟು ರೀತಿಯಲ್ಲಿ, ಬಹಳಷ್ಟು ಪ್ರಯತ್ನ ಪೂರ್ವಕವಾಗಿ ಇವತ್ತು ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಶಿಕ್ಷಣವನ್ನ ಪಡೆಯುವಂತಹ ಪ್ರಯತ್ನ ಇದೆ ಎನ್ನುವಂತ ಭಾವನೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಣದ ಎಲ್ಲಾ ಅಂಶಗಳು ಕೂಡ ಬಹಳಷ್ಟು ಸ್ಫೂರ್ತಿ ಪಡ್ಕೊಂಡಿದೆ. ಗರ್ಭದಿಂದ ಗೋರಿಯವರೆಗಿನ ಶಿಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಮಗು ಹುಟ್ಟಿನಿಂದ ಕಲಿಯುವಂತಹ ಎಲ್ಲಾ ಅನುಭವಗಳು ಕೂಡ ವಿಶಾಲಾರ್ಥದಲ್ಲಿ ಶಿಕ್ಷಣದ ಪರಿಕಲ್ಪನೆಯನ್ನ ಜಾರಿಗೆ ತರುತ್ತೆ. ಕೊನೆ ಸಾಯುವವರೆಗೂ ಕೂಡ ಕಲಿತಾನೆ. ಉದಾಹರಣೆ ನೋಡ್ತೀವಿ, ಅಲೆಕ್ಸಾಂಡರ್ ಸಾಯುವಾಗ ನನ್ನ ಎರಡೂ ಕೈಗಳನ್ನ ಮೇಲೆ ಬಿಟ್ಟು ನನ್ನನ್ನ ಹೂಳಿ ಅಂತ ಹೇಳ್ತಾರಂತೆ. ಅಂದ್ರೆ ಕೊನೆಗೆ ಸಂದೇಶ ಕೊಡ್ತದೆ ಆ ಕೈಗಳೆರಡು, ನಾನು ವಿಶ್ವಕ್ಕೆ ಏನನ್ನೂ ಕೊಡಲಿಲ್ಲ, ಅಥವಾ ವಿಶ್ವದಲ್ಲಿ ನಾನು ಏನನ್ನೂ ತೆಗೆದುಕೊಂಡು ಹೋಗ್ತಾ ಇಲ್ಲ. ಅಥವಾ ಔರಂಗಜೇಬ್ ಹೇಳ್ತಾನೆ, ಕೊನೆಗೆ ಸಾಯುವಾಗ ಹೇಳ್ತಾನೆ, ನಾನು ದಕ್ಕನಿನ ಮೇಲೆ ದಂಡಯಾತ್ರೆಯನ್ನ ಮಾಡಬಾರದಾಗಿತ್ತು.
ಅಂದ್ರೆ ಸಾಯುವಾಗ ವ್ಯಕ್ತಿ ಕಲಿಯುವಂಥದ್ದು ಕೂಡ ಇದೆ ಅಂತ, ಸಾಯುವಾಗಲೂ ಕೂಡ ಕಲಿಯುತ್ತಾನೆ. ಅದೆಲ್ಲ ಕೂಡ ವಿಶಾಲ ಅರ್ಥದಲ್ಲಿ ಶಿಕ್ಷಣದ ಪರಿಕಲ್ಪನೆಯ ಒಳಗಡೆ ಬರುತ್ತೆ. ಸಂಪೂರ್ಣ ಜೀವನವೇ ಶಿಕ್ಷಣ ಎಂಬ ನಿಟ್ಟಿನಲ್ಲಿ ಅವೆಲ್ಲ ಅಂಶಗಳು ಬರುತ್ತೆ. ಹಾಗಾಗಿ ಹೇಳಿದ್ದು ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ. ಇಲ್ಲಿ ಶಿಕ್ಷಣವೆಂಬುದು ವಿಶಿಷ್ಟ ಲಕ್ಷಣಗಳನ್ನ ಹೊಂದಿ ವ್ಯಕ್ತಿಯ ಹುಟ್ಟು ಸಾವಿನ ಮಧ್ಯೆ ನಿರಂತರವಾಗಿ ನಡೆಯುವ ಒಂದು ಕ್ರಿಯೆಯಾಗಿದೆ. ಜೊತೆಗೆ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅನುಭವಗಳನ್ನ ಪಡೆದುಕೊಳ್ಳುವುದು ಶಿಕ್ಷಣ. ಸಾಯುವವರೆಗೂ ಕೂಡ ಸಾಕಷ್ಟು ರೀತಿಯ ಅನುಭವಗಳನ್ನ ಪಡ್ಕೊಳ್ತಾ ಸಾಕ್ತಾನೆ. ಹಾಗಾಗಿ ಅವೆಲ್ಲವನ್ನೂ ಕೂಡ ಶಿಕ್ಷಣದ ಅಂಶಗಳು ಎಂದೇ ಕೂಡ ನಾವು ಕರಿಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಗುಣಲಕ್ಷಣಗಳನ್ನ ನಾವು ಚರ್ಚೆ ಮಾಡುವಂಥದ್ದು ಬಹಳಷ್ಟು ಮುಖ್ಯ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅವಳ ಪ್ರಮುಖವಾಗಿ ನಾವು ಚರ್ಚೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಯಾವ ಅಂಶಗಳು ಮುಖ್ಯವಾಗಿ ಕಾರಣ ಆಗುತ್ತೆ? ಹಾಗಾದ್ರೆ ಸಂಕುಚಿತ ಅರ್ಥದ ಶಿಕ್ಷಣಕ್ಕೂ ಮತ್ತು ವಿಶಾಲ ಅರ್ಥದ ಶಿಕ್ಷಣಕ್ಕೂ ಇರುವಂತಹ ವ್ಯತ್ಯಾಸಗಳು ಏನು ಎಂಬುದನ್ನ ಈ ಸ್ಲೈಡ್ಸ್ ಮುಖೇನ ನಾವು ಚರ್ಚೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ, ನೀವು ಗಮನಿಸಬಹುದು, ಬಹಳಷ್ಟು ಸ್ಪಷ್ಟವಾಗಿ ಇರುವಂತ ಹೇಳಿಕೆಗಳು ಇದೆ. ಹಾಗಾಗಿ ತಾವು ಅದನ್ನ ಗಮನಿಸಿ ಅಂತ ಹೇಳ್ತಾ ಅದರ ವಿವರಣೆಯನ್ನು ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸಂಕುಚಿತ ಮತ್ತು ವಿಶಾಲ ಅರ್ಥದಲ್ಲಿ ಶಿಕ್ಷಣದ ಪರಿಕಲ್ಪನೆಗಳು. ಈಗಾಗಲೇ ಇದರ ಅರ್ಥವನ್ನ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವ್ಯಾಖ್ಯೆಗಳನ್ನ, ಕೆಲವು ಪರಿಕಲ್ಪನೆಗಳನ್ನ ತಿಳಿಯುವಂಥದ್ದು ಕೂಡ ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಮೊದಲನೇದು, ಯಾವ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಯಾವ ಗುಣಲಕ್ಷಣಗಳನ್ನ ಹೊಂದುತ್ತೆ ಅನ್ನುವ ದೃಷ್ಟಿಯಲ್ಲಿ ಇದರ ಅಂಶಗಳು. ನ್ಯಾರೋ ಮೀನಿಂಗ್ ಆಫ್ ಎಜುಕೇಶನ್, ಇನ್ ಇಟ್ಸ್ ನ್ಯಾರೋ ಸೆನ್ಸ್, ಎಜುಕೇಶನ್ ಮೀನ್ಸ್ ಸ್ಕೂಲಿಂಗ್. ಶಾಲೆಗೆ ಹೋಗೋ ಶಿಕ್ಷಣ ನ್ಯಾರೋ, ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ. ಹಿಯರ್ ಎವ್ರಿಥಿಂಗ್ ಇಸ್ ಸಿಸ್ಟಮ್ಯಾಟಿಕ್. Everything is systematic. Everything is pre-planned, predetermined. ಪೂರ್ವ ನಿರ್ಧಾರಿತವಾದುದು, ಪೂರ್ವ ಯೋಜಿತವಾದುದು. ಇಲ್ಲಿ ಶಾಲೆ ಅಂದ್ರೆ, ಕಾಲೇಜು ಅಂದ್ರೆ. Here the curriculum, methods of teaching, examination and teachers are prefixed and predetermined. ಸಂಕುಚಿತ ಅರ್ಥದ ಶಿಕ್ಷಣದಲ್ಲಿ ಈಗಾಗಲೇ ನಿರ್ದಿಷ್ಟ ಪಠ್ಯಕ್ರಮವಿರುತ್ತದೆ, ನಿರ್ದಿಷ್ಟವಾದ ಬೋಧನಾ ವಿಧಾನಗಳಿರುತ್ತೆ, ನಿರ್ದಿಷ್ಟವಾದ ಪರೀಕ್ಷೆಗಳಿರುತ್ತೆ, ನಿರ್ದಿಷ್ಟವಾದ ಶಿಕ್ಷಕರಿರ್ತಾರೆ. It is a systematic process to achieve the definite goals of education through classroom instruction or teaching. ಸಾಮಾನ್ಯವಾಗಿ ಇಲ್ಲಿ ತಮ್ಮದೇ ಆಗಿರುವಂತಹ ನಿರ್ದಿಷ್ಟವಾದ ಗುರಿಗಳನ್ನ ಹಾಕೊಳ್ಳಲಾಗುತ್ತೆ, ನಿರ್ದಿಷ್ಟ ಉದ್ದೇಶಗಳನ್ನ ಸಾಧನೆ ಮಾಡಲಿಕ್ಕೆ ಹಾಕೊಳ್ಳಲಾಗಿರುತ್ತೆ. In this system, education becomes a purposeful activity which is deliberately planned by the society for the development of society. ಹಾಗಾಗಿ ಉದ್ದೇಶಪೂರ್ವಕವಾಗಿಯೇ ನಾವು ಈ ಗುಣಲಕ್ಷಣಗಳನ್ನ ಇಲ್ಲಿ ಕೊಟ್ಟಿರೋದಕ್ಕೂ ಕೂಡ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಗುಣಲಕ್ಷಣಗಳನ್ನ ನೋಡೋಣ. ಸಂಕುಚಿತ ಅರ್ಥದಲ್ಲಿ ಶಿಕ್ಷಣದ ಗುಣಲಕ್ಷಣಗಳು ಸುಮಾರು 9 ಗುಣಲಕ್ಷಣಗಳಿದೆ. ಅವುಗಳನ್ನು ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. ಇಟ್ ಈಸ್ ಎ ಪ್ಲಾನ್ಡ್, ಆರ್ಗನೈಸ್ಡ್ ಅಂಡ್ ಫಾರ್ಮಲೈಸ್ಡ್ ಪ್ರೋಸೆಸ್. ಏನಿದು ಸಂಕುಚಿತ ಅರ್ಥದ ಶಿಕ್ಷಣ ಅಂದ್ರೆ? ಇದು ಯೋಜಿತವಾದುದು, ಸಂಘಟಿತವಾದುದು ಮತ್ತು ಔಪಚಾರಿಕವಾದ ಪ್ರಕ್ರಿಯೆ. ಯೋಜಿತ, ಸಂಘಟಿತ ಮತ್ತು ಔಪಚಾರಿಕವಾದುದು. ಎರಡನೇದೇನು? ಇಟ್ ಈಸ್ ಎ ಡೆಲಿಬರೇಟ್ and controlled modification of the behavior of the child. ಎರಡನೇ ಉದ್ದೇಶ ಏನು? ಗುಣಲಕ್ಷಣ ಏನು? ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳ ವರ್ತನೆಯನ್ನ ಪರಿವರ್ತನೆ ಮಾಡುವುದಾಗಿದೆ. ಮೂರನೇದೇನು? ಇಟ್ ಈಸ್ ಇಂಪೋರ್ಟೆಡ್ at a particular place at a definite time and by a definite person.
ಸಂಕುಚಿತ ಅರ್ಥದಲ್ಲಿ ಶಿಕ್ಷಣವನ್ನ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನೀಡಲಾಗುತ್ತೆ. ಅಂದ್ರೆ ಶಾಲೆನೋ ಕಾಲೇಜೋ ಯೂನಿವರ್ಸಿಟಿನೋ ಇರುತ್ತೆ. ಮತ್ತು ನಿರ್ದಿಷ್ಟವಾದ ವ್ಯಕ್ತಿಗಳಿಂದ ಶಿಕ್ಷಣ ನೀಡಲಾಗುತ್ತೆ. ನಿರ್ದಿಷ್ಟವಾದ ಸಮಯದಲ್ಲಿ ಶಿಕ್ಷಣವನ್ನ ನೀಡಲಾಗುತ್ತದೆ. ನಿರ್ದಿಷ್ಟ ಸ್ಥಳ, ನಿರ್ದಿಷ್ಟ ವ್ಯಕ್ತಿ ಮತ್ತು ನಿರ್ದಿಷ್ಟ ಸ್ಥಳದಲ್ಲಿ ಶಿಕ್ಷಣವನ್ನ ನೀಡಲಾಗುತ್ತೆ ಅಲ್ವಾ. 4ನೇದು, ಇದನ್ನ ಸೂಚನೆ ಎಂದು ಕರೆಯುತ್ತಾರೆ. ಇಟ್ ಈಸ್ ಈಕ್ವಲೆಂಟ್ ಟು ಇನ್ಸ್ಟ್ರಕ್ಷನ್. ಇಟ್ ಈಸ್ ದಿ ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಅಂಡ್ ಸ್ಕಿಲ್. ಸಂಕುಚಿತಾರ್ಥದ ಶಿಕ್ಷಣವು ಜ್ಞಾನ ಮತ್ತು ಕೌಶಲಗಳ ಗಳಿಕೆಯಾಗಿದೆ. 6ನೇದು, ಇಟ್ ಈಸ್ ಡೆಲಿಬರೇಟ್, ಪ್ಲಾನ್ಡ್ ಅಂಡ್ ಜನರಲಿ ಡಾಮಿನೇಟೆಡ್ ಬೈ ಟೀಚರ್ಸ್. ಇದು ಉದ್ದೇಶಪೂರ್ವಕವಾದುದು, ಯೋಜಿತವಾದುದು, ಸಾಮಾನ್ಯವಾಗಿ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿರುತ್ತದೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇನ್ಫ್ಲೂಯೆನ್ಸಿಂಗ್ ಇಮ್ಮೆಚ್ಯೂರ್ಡ್ ಪರ್ಸನ್ಸ್ ಬೈ ಮೆಚ್ಯೂರ್ಡ್ ಒನ್. ಇದನ್ನ ಪರಿಪಕ್ವತೆ ಹೊಂದಿರುವ ಅಥವಾ ಅನುಭವ ಹೊಂದಿರುವ ಶಿಕ್ಷಕ ಅನನುಭವಿಗಳ ಮೇಲೆ ಬೀರುವ ಪ್ರಭಾವವಾಗಿದೆ. ಉದಾಹರಣೆಯಾಗಿ, ನಾನು ಅನುಭವ ಹೊಂದಿದ್ದೇನೆ ಅಂದ್ರೆ B.Ed ಮಾಡಿದ್ದೇನೆ, ಹಾಗಾಗಿ ಅನುಭವ ಹೊಂದಿದ್ದೇನೆ. ನೀವು ಇನ್ನೂ B.Ed ಮಾಡಿಲ್ಲ, ಹಾಗಾಗಿ ನಿಮ್ಗೆ ಯಾವುದೇ ಅನುಭವಗಳಿಲ್ಲ. ಹಾಗಾಗಿ ಇಲ್ಲಿ ನಾನು ಮೆಚ್ಯೂರ್ಡ್ ಪರ್ಸನ್ ಆಗ್ತೀನಿ, ನೀವು ಇಮ್ಮೆಚ್ಯೂರ್ಡ್ ಪರ್ಸನ್ಸ್ ಆಗ್ತೀರಿ. ದಟ್ಸ್ ವೈ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇನ್ಫ್ಲೂಯೆನ್ಸ್ ಆಫ್ ಇಮ್ಮೆಚ್ಯೂರ್ಡ್ ಪರ್ಸನ್ಸ್ ಬೈ ಎ ಮೆಚ್ಯೂರ್ಡ್ ಒನ್. ಪರಿಪಕ್ವ ಅಥವಾ ಅನುಭವದ ಮನುಷ್ಯನಿಂದ ಅನನುಭವಿಗಳ ಮೇಲಿನ ಪ್ರಭಾವ. ನೆಕ್ಸ್ಟ್ 8ನೇ ಒಂದು ಗುಣಲಕ್ಷಣ ಅಥವಾ ಒಂದು ಉದ್ದೇಶ, ಹಿಯರ್ ಸ್ಟೂಡೆಂಟ್ಸ್ ಆರ್ ದಿ ಪ್ಯಾಸಿವ್ ರೆಸಿಪಿಯೆಂಟ್ ಆಫ್ ನಾಲೆಡ್ಜ್ ಅಂಡ್ ಇನ್ಫಾರ್ಮೇಶನ್. ಮಾಹಿತಿ ಮತ್ತು ಜ್ಞಾನಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ನಡೆಯುತ್ತೆ. ದ ಅಮೌಂಟ್ ಆಫ್ ನಾಲೆಡ್ಜ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಅಂಡ್ ಡಿಪ್ಲೊಮೋಸ್. ಒಟ್ಟಾಗಿ ವಿದ್ಯಾರ್ಥಿಗಳು ಪಡೆದಿರುವಂತಹ ಜ್ಞಾನ ವಿದ್ಯಾರ್ಥಿಗಳು ಡಿಗ್ರಿಯ ಮುಖೇನ ಅಥವಾ ಪದವಿಗಳ ಮುಖೇನ ಅದನ್ನ ಅಳೆಯುವಂತಹ ಪ್ರಯತ್ನವನ್ನ ಮಾಡುತ್ತಾರೆ. Yes, my dear students, this is all about the characteristics of the narrow meaning of education. Okay, let us see what are the characteristics of the broader meaning of education. Okay, it is the another type of the concept of the education. Already you know that in the broader sense means what? Yes, it is the education is not limited to the four walls of the classroom. It is a lifelong process. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ತಿಳ್ಕೊಂಡ್ರಿ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಎಂಬ ಪರಿಕಲ್ಪನೆ ಅಂದ್ರೆ ಏನು? ಕೇವಲ ಶಾಲೆ ಅಥವಾ ಕಾಲೇಜು ಅಥವಾ ವಿಶ್ವವಿದ್ಯಾನಿಲಯಕ್ಕೆ ಸೀಮಿತವಾಗಿರುವಂತಹ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ 4 ಗೋಡೆಗಳ ಮಧ್ಯೆ ನಡೆಯುವಂತಹ ಶೈಕ್ಷಣಿಕ ವ್ಯವಸ್ಥೆ. ಆದ್ರೆ ಇಲ್ಲಿ ನಾನು ಚರ್ಚೆ ಮಾಡ್ತಿರೋದೇನು? ವಿಶಾಲಾರ್ಥದಲ್ಲಿ ಶಿಕ್ಷಣದ ಪರಿಕಲ್ಪನೆ ಅಂದ್ರೆ ಏನು? ವಿಶಾಲಾರ್ಥದ ಪರಿಕಲ್ಪನೆ ಅಂದ್ರೆ ಇದು ಕೇವಲ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇಟ್ ಇಸ್ ಎ ಲೈಫ್ ಲಾಂಗ್ ಪ್ರೊಸೆಸ್. ಜೀವನದುದ್ದಕ್ಕೂ ನಮ್ಮ ಜೊತೆಯಲ್ಲೇ ನಡೆಯುವಂತ ಒಂದು ಪ್ರಕ್ರಿಯೆ. ಅದನ್ನ ವಿಶಾಲಾರ್ಥದಲ್ಲಿ ಶಿಕ್ಷಣ ಎಂಬ ಪರಿಕಲ್ಪನೆಯನ್ನ ಕರೆಯುತ್ತಾರೆ. ಈ ತರದ ಘಟನೆಗಳು ಎಲ್ಲಿ ಬೇಕಾದ್ರೂ ನಡೀಬಹುದು. ಕಾಲೇಜ್ ಕ್ಯಾಂಪಸ್ ಅಲ್ಲಿ, ಆಟದ ಮೈದಾನದಲ್ಲಿ, ಲೈಬ್ರರಿಯಲ್ಲಿ, ರಸ್ತೆಯಲ್ಲಿ, ರೈಲ್ವೆ ನಿಲ್ದಾಣದಲ್ಲಿ, ವಿಮಾನ ನಿಲ್ದಾಣಗಳಲ್ಲಿ, ಮಾರ್ಕೆಟ್ಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಎಲ್ಲಾದ್ರೂ ಕೂಡ ಯಾವುದೇ ಒಂದು ಇವೆಂಟ್, ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ದೊರೆಯಬಹುದು ನಮಗೆ. ಅದೆಲ್ಲ ಶಿಕ್ಷಣದ ಪರಿಕಲ್ಪನೆಗಳೇ. ಇದು ಕೂಡ ನಮ್ಮ ವರ್ತನೆಯನ್ನ ಬದಲಾವಣೆ ಮಾಡುತ್ತೆ. ಇದು ಕೂಡ ಶಿಕ್ಷಣದ ವಿವಿಧ ಮೂಲಗಳಿಂದ ಮಾಹಿತಿ ನಮಗೆ ಕೊಡುತ್ತೆ.
ಸಾಮಾನ್ಯವಾಗಿ ಬದಲಾಗುವಂತ ಪರಿಸರ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಪ್ರಯತ್ನವನ್ನು ಕೂಡ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಇವೆಲ್ಲ ಅಂಶಗಳು ಕೂಡ ಮುಖ್ಯವಾಗಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲೇ ಬರುವಂತಹ ಅಂಶಗಳು ಅಲ್ವಾ. ಹಾಗಾಗಿ ನಾವು ಯಾವುದೇ ಪರಿಕಲ್ಪನೆಗಳು ಬಂದ್ರೂ ಕೂಡ ನಮಗಿರುವಂತಹ ಪರಿಕಲ್ಪನೆಗಳ ದೃಷ್ಟಿಗೆ ಬಂದಾಗ ಬಹಳಷ್ಟು ಉತ್ತಮವಾದ ಒಂದು ಪ್ರಯತ್ನ ನಡೆಯುತ್ತೆ ಅನ್ನುವಂತ ಒಂದು ಭಾವನೆ ಅಷ್ಟೇ. ಹಾಗಾಗಿ ಇವುಗಳನ್ನೆಲ್ಲ ಬಹಳಷ್ಟು ಸೂಕ್ಷ್ಮವಾಗಿ ಮತ್ತೆ ಸೂಕ್ತವಾಗಿ ತಿಳಿಯುವಂತ ಪ್ರಯತ್ನವನ್ನ ಮಾಡ್ಕೊಳ್ಬೇಕು. ಓಕೆ, ಇನ್ ದ ಬ್ರಾಡರ್ ಸೆನ್ಸ್ ಲೈಫ್ ಇಸ್ ಎಜುಕೇಶನ್ ಅಂಡ್ ಎಜುಕೇಶನ್ ಇಸ್ ಲೈಫ್. ನಾನು ಆಗಲೇ ಹೇಳಿದ ಹಾಗೇನೆ ಇದರ ವಿಶಾಲ ಅರ್ಥದ ಪರಿಕಲ್ಪನೆಗಳು ಇವೆಲ್ಲ ಅಂಶಗಳು ಬರುತ್ತೆ. ದ ಎಕ್ಸ್ಪೀರಿಯನ್ಸಸ್ ಗೇನ್ಡ್ ಥ್ರೂ ದ ಹೋಮ್, ಟೆಂಪಲ್, ಚರ್ಚ್, ಫ್ಯಾಮಿಲಿ, ಪ್ಲೇ ಗ್ರೌಂಡ್, ಕ್ಲಬ್, ಸೊಸೈಟಿ, ಸ್ಕೂಲ್ ಇನ್ಕ್ಲೂಡ್ ದ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್. ಎಲ್ಲೆಲ್ಲಿಂದ ಅನುಭವಗಳು ದೊರೆಯುತ್ತೆ ನಮಗೆ? ಶಾಲೆ, ಚರ್ಚ್, ದೇವಸ್ಥಾನ, ಕುಟುಂಬ, ಆಟದ ಮೈದಾನ, ಕ್ಲಬ್ಗಳು, ಸಮಾಜ, ಸಮುದಾಯ, ಶಾಲೆ, ಈ ತರದ ಸಾಕಷ್ಟು ವಿಚಾರಗಳಿಂದ ನಮಗೆ ಅನುಭವಗಳು ದೊರೆಯುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಎಂದು ಕರೆಯುತ್ತೇವೆ. ಓಕೆ, ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್. ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್. ಓಕೆ, ನೋಡೋಣ. ಅದರ ಗುಣಲಕ್ಷಣಗಳನ್ನ ನಾವಿಲ್ಲಿ ಪಟ್ಟಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೆಲವು ಅಂಶಗಳನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡಬೇಕಾಗುತ್ತೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಅಲ್ವಾ. ಹಾಗಾದ್ರೆ ಸಂಕುಚಿತ ಅರ್ಥದಲ್ಲಿ ಶಿಕ್ಷಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳಿಯುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದೇವೆ. These are all some of the features or the characteristics of the broader meaning of education ಅಲ್ವಾ. ಕೆಲವು ಗುಣಲಕ್ಷಣಗಳಷ್ಟೇ. ಓಕೆ, ಆಗಲೇ ನೋಡಿದ ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಹಲವು ಅಂಶಗಳು ಕೂಡ ನಾವು ಪಟ್ಟಿ ಮಾಡ್ಬೋದು, ಏನ್ ತೊಂದರೆ ಏನೂ ಆಗೋದಿಲ್ಲ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಇದು ಎರಡು ಕೂಡ ವ್ಯತ್ಯಾಸವನ್ನ ಕೇಳಿದಾಗ ತಾವು ಬರೀಬಹುದು, ಏನ್ ತೊಂದರೆ ಇಲ್ಲ. ಎರಡನ್ನೂ ಕೂಡ ವ್ಯತ್ಯಾಸ ಕೇಳಿದಾಗ ಎರಡಕ್ಕೂ ವ್ಯತ್ಯಾಸಗಳನ್ನ ಇವನ್ನೇ ಬರಿಬಹುದು. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ನ್ಯಾರೋ ಅಂಡ್ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಅಂತ ಕೇಳಿದ್ರು ಕೂಡ ನೀವು ಇವುಗಳನ್ನೇ ನೀವು ಬರೀಬಹುದು. ಯು ಹ್ಯಾವ್ ಟು ಮೆನ್ಷನ್ ದೀಸ್ ಪಾಯಿಂಟ್ಸ್ ಓನ್ಲಿ ರಿಗಾರ್ಡಿಂಗ್ ಟು ದ ಡಿಫರೆನ್ಸಸ್ ಬಿಟ್ವೀನ್ ದ ನ್ಯಾರೋ ಮೀನಿಂಗ್ ಆಫ್ ಎಜುಕೇಶನ್ ಅಂಡ್ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್. ಓಕೆ, ಹಿಯರ್ ದ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಈಸ್ ಲೈಫ್ ಲಾಂಗ್ ಪ್ರೋಸೆಸ್. ಜೀವನ ಪರ್ಯಂತ ನಡೆಯುವಂತಹ ಪ್ರಕ್ರಿಯೆ ಇದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನು ಮಾಡಬೇಕು. ಇಟ್ ಈಸ್ ಆಸ್ ಬ್ರಾಡ್ ಆಸ್ ಲೈಫ್ itself and not limited to a classroom or school. ಶಾಲೆಗಷ್ಟೇ ಸೀಮಿತ ಆಗಿಲ್ಲ ಇದು, ಅಥವಾ ಯಾವುದೋ ಒಂದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇಟ್ ಇಸ್ ಫ್ರೀ ಅಂಡ್ ಅನ್ಕಂಟ್ರೋಲ್ಡ್, ಮುಕ್ತವಾದುದು ಮತ್ತು ನಿಯಂತ್ರಣವಿಲ್ಲೇ ಇರುವಂತದ್ದು ಇದು. ನಾಲ್ಕನೇದು, ಮಗುವನ್ನ ಸಮಗ್ರವಾಗಿ ಬೆಳೆಸುವ ಜವಾಬ್ದಾರಿಯನ್ನು ಹೊತ್ತಿದೆ. ಐದನೇದು, ಇಟ್ ಕಂಪ್ರೈಸಸ್ ದ ಟೋಟಾಲಿಟಿ ಆಫ್ ಅವರ್ ಎಕ್ಸ್ಪೀರಿಯನ್ಸಸ್. ನಮ್ಮ ನಡತೆಗಳನ್ನ ಮೌಲ್ಯಗಳನ್ನ ಅಭಿವೃದ್ಧಿಪಡಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಇಟ್ ಈಸ್ ಎ ಮೀನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಬ್ಯಾಲೆನ್ಸ್ಡ್ ಆಲ್ ರೌಂಡ್ ಹಾರ್ಮೋನಿಯಸ್ ಡೆವಲಪ್ಮೆಂಟ್ ಆಫ್ ದಿ ಪರ್ಸನಾಲಿಟಿ. ವ್ಯಕ್ತಿಯ ಸಮಗ್ರ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಂತಹ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಇಟ್ ಈಸ್ ಬೇಸ್ಡ್ ಆನ್ ಇನ್ನೇಟ್ ಪೊಟೆನ್ಶಿಯಾಲಿಟೀಸ್ ಅಂಡ್ ಎಬಿಲಿಟೀಸ್ ಆಫ್ ದಿ ಚಿಲ್ಡ್ರನ್. ಮಗುವಿನ ಆಂತರಿಕ ಸಾಮರ್ಥ್ಯಗಳನ್ನ ಒದಗಿಸುವಂತಹ ಪ್ರಯತ್ನವನ್ನ ಮಾಡಲಿಕ್ಕೆ ಇದು ಸಾಧ್ಯತೆ ಇದೆ. ಇಟ್ ಈಸ್ ಎಜುಕೇಶನ್ ಬೈ ದ ಲಿವಿಂಗ್, ಟು ದ ಲಿವಿಂಗ್, ಥ್ರೂ ದ ಲಿವಿಂಗ್ ಅಂಡ್ ಫಾರ್ ದ ಲಿವಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ ಬ್ರಾಡರ್ ಎಜುಕೇಶನ್. ಎಜುಕೇಶನ್ ಅಂದ್ರೆ ಜೀವಿಸುವುದಕ್ಕಾಗಿ, ಜೀವನಕ್ಕಾಗಿ, ಜೀವನದುದ್ದಕ್ಕೂ ಮತ್ತು ಜೀವನಕ್ಕೆ ಶಿಕ್ಷಣ ಅನ್ನುವಂಥ ಪರಿಕಲ್ಪನೆಗಳು ಸಾಮಾನ್ಯ ದೃಷ್ಟಿಯಲ್ಲಿ ಇವುಗಳನ್ನ ನಾವು ಕಾಣ್ತೇವೆ. ದ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಅಂದಾಗ ಇವೆರಡೂ ಅಂಶಗಳನ್ನ ನೀವು ಬರೆದ್ರೆ ಸಾಕಾಗುತ್ತೆ. ನ್ಯಾರೋ ಅಂಡ್
ದ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಅನ್ನುವ ಪರಿಕಲ್ಪನೆಗಳಿಗೆ ನೀವು ಇವೆರಡೂ ಅಂಶಗಳನ್ನ ಬರೆದು ಹೇಳುವಂತ ಪ್ರಯತ್ನವನ್ನು ಕೂಡ ನೀವು ಮಾಡಬಹುದು. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಅಂಶಗಳು ಕೂಡ ಸಾಕಷ್ಟು ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡೀಲಿಕ್ಕೆ ಸಾಧ್ಯತೆ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ನ್ಯಾರೋವರ್ ಅಂಡ್ ಬ್ರಾಡರ್ ಮೀನಿಂಗ್ ಆಫ್ ದಿ ಎಜುಕೇಶನ್. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಯತ್ನಗಳು ಕೂಡ ಸಾಕಷ್ಟು ಅಂಶಗಳಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳೇ. ಆ ಮಾಹಿತಿಗಳನ್ನ ಬೇಕಾದ್ರೂ ಕೂಡ ನೀವು ಪಡ್ಕೊಳ್ಬಹುದು. ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಇಂಗ್ಲಿಷ್ ನಲ್ಲೂ ಕೂಡ ನಾನು ಹೇಳಿದೆ, ಶಿಕ್ಷಣ ಶಾಸ್ತ್ರದ ಸಂಕುಚಿತಾರ್ಥ ಲಕ್ಷಣಗಳು. ನಿರ್ದಿಷ್ಟಪಡಿಸಿದ ಗುರಿ ಉದ್ದೇಶ ಇರುತ್ತೆ, ನಿರ್ದಿಷ್ಟ ಸ್ಥಳ ಮತ್ತು ಸಮಯದಲ್ಲಿ ಶಿಕ್ಷಣ ನೀಡುವ ಅವಕಾಶ ಇದೆ, ನಿರ್ದಿಷ್ಟ ಪ್ರವೇಶಾತಿ ಇರುತ್ತೆ, ನಿರ್ದಿಷ್ಟ ನಿಯಮಾವಳಿಗಳಿಗೆ ಒಳಪಟ್ಟು ಶಿಕ್ಷಣವನ್ನ ನೀಡಲಾಗುವುದು ಮತ್ತು ನಿರ್ದಿಷ್ಟವಾದ ಪಠ್ಯವಸ್ತು ಕೂಡ ಇರುತ್ತೆ. ನಿರ್ದಿಷ್ಟಪಡಿಸಿದ ಪಠ್ಯಗಳನ್ನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಪರಸ್ಪರ ಸಂಬಂಧವಿರುತ್ತೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ವರ್ಷದ ಅಂತ್ಯದಲ್ಲಿ ಪರೀಕ್ಷೆ ಇರುತ್ತೆ, ಮೌಲ್ಯಮಾಪನ ಇರುತ್ತೆ ಮತ್ತು ನಿರ್ಗಮನ ಹಂತಗಳು ಕೂಡ ಇರುತ್ತೆ. ಹಾಗೇನೆ ವಿಶಾಲಾರ್ಥ ಶಿಕ್ಷಣದಲ್ಲಿ ಕೆಲವು ಪರಿಕಲ್ಪನೆಗಳಿಗೆ ನೋಡಿದಾಗ ಅಲ್ಲೂ ಕೂಡ ಅಷ್ಟೇ, ಪ್ರತಿಯೊಬ್ಬ ವ್ಯಕ್ತಿ ಎರಡು ಬಗೆಯ ಶಿಕ್ಷಣ ಹೊಂದಿರ್ತಾನೆ. ಬೇರೆಯವರಿಂದ ಪಡೆಯುವ ಶಿಕ್ಷಣ ಒಂದು ಬಗೆಯಾದರೆ ವ್ಯಕ್ತಿಯು ಸ್ವತಃ ಪಡೆಯುವ ಶಿಕ್ಷಣ ಮತ್ತೊಂದು ಬಗೆಯದಾಗುತ್ತೆ. ಹಾಗಾಗಿ ಎರಡನೇ ಶಿಕ್ಷಣ ಇದೆಯಲ್ಲ, ಇದು ಬಹಳ ಉತ್ಕೃಷ್ಟವಾದುದು. ಅದಕ್ಕೆ ಹೇಳ್ತಾರೆ ಅನುಭವವೇ ಶಿಕ್ಷಣ, ಎಕ್ಸ್ಪೀರಿಯನ್ಸ್ ಈಸ್ ಎಜುಕೇಶನ್ ಅಂತ ಹೇಳ್ತಾರೆ ಲಾರ್ಡ್ಸ್ ಅನ್ನುವಂತ ಒಬ್ಬ ಫಿಲಾಸಫರ್. ಎಕ್ಸ್ಪೀರಿಯನ್ಸ್ ಈಸ್ ಎ ಎಜುಕೇಶನ್ ಅಂತ ಹೇಳ್ತಾರೆ. ಹಾಗಾಗಿ ಅನುಭವಕ್ಕಿಂತ ದೊಡ್ಡ ಶಾಲೆ ಇಲ್ಲ, ದೊಡ್ಡ ಶಿಕ್ಷಕ ಇಲ್ಲ, ದೊಡ್ಡ ಶಿಕ್ಷಣ ಇಲ್ವೇ ಇಲ್ಲ. ಹಾಗಾಗಿ ಎರಡನೇ ಅರ್ಥದ ಶಿಕ್ಷಣ ಇದೆಯಲ್ಲ, ವಿಶಾಲ ಅರ್ಥದಲ್ಲಿ ಶಿಕ್ಷಣ, ವ್ಯಕ್ತಿಗೆ ಬಹಳಷ್ಟು ರೀತಿಯ ಮಾರ್ಗದರ್ಶನಗಳನ್ನ ನೀಡುವಂತಹ ಪ್ರಯತ್ನವನ್ನ ಮಾಡುತ್ತೆ. ಯಾಕೆಂದ್ರೆ ಇದರ ಲಕ್ಷಣಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಜೀವನದುದ್ದಕ್ಕೂ ನಿರಂತರವಾಗಿ ನಡೆಯುವಂತಹ ಶಿಕ್ಷಣ ಇದು. ಔಪಚಾರಿಕವಾಗೂ ನಡೆಯುತ್ತೆ ಮತ್ತು ಅನೌಪಚಾರಿಕವಾಗೂ ನಡೆಯುತ್ತೆ. ಔಪಚಾರಿಕ, ಅನೌಪಚಾರಿಕ, ಅರೆ ಔಪಚಾರಿಕ ಅನ್ನೋದನ್ನು ನಾನು ಮುಂದೆ ಒಂದಿಷ್ಟು ಅದನ್ನ ಚರ್ಚೆಯನ್ನ ಮಾಡ್ತೇನೆ. ಅದ್ರ ಜೊತೆ ಅನುಭವಗಳ ಮೂಲಕ ಪಡೆಯುವ ಶಿಕ್ಷಣ ಇದು ಅಲ್ವಾ. ಅನುಭವಗಳ ಮುಖ್ಯನ ವ್ಯಕ್ತಿಗೆ ಶಿಕ್ಷಣ ದೊರೆಯುತ್ತೆ. ಬಹಳಷ್ಟು ಮಟ್ಟಿಗೆ ನೋಡೋದಾದ್ರೆ ಸಾಕಷ್ಟು ಜೀವನದ ಅಂಶಗಳಲ್ಲೇ ಇದು ಈ ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನಿರ್ದಿಷ್ಟ ಗುರಿ ಅನ್ನೋದಿಲ್ಲ, ಉದ್ದೇಶಗಳಿಲ್ಲ, ನಿರ್ದಿಷ್ಟ ಪಠ್ಯವಸ್ತು ಇದನ್ನೇ ಓದ್ಬೇಕು ಅಂತಲ್ಲ. ಇಡೀ ವಿಶ್ವವೇ ಸಿಲೆಬಸ್, ಇಡೀ ಪ್ರಪಂಚನೇ ಸಿಲೆಬಸ್. ನೀವ್ ಹೇಳ್ತೀರಿ ನನಗೆಲ್ಲೋದ್ರೂ ಜಾಗ ಇದೆ ಬದುಕೋದಿಕ್ಕೆ, ಬದುಕ್ತೇನೆ ನಾನು, ತೋರಿಸ್ತೇನೆ ಅಂತ ಹೇಳ್ತಾರಲ್ವಾ. ಅವೆಲ್ಲ ಅಂಶಗಳು ಕೂಡ ಅದೇ. ನಿರ್ದಿಷ್ಟ ಸಮಯ ಸ್ಥಳ ಇಲ್ಲ, ಶಿಕ್ಷಕ ವಿದ್ಯಾರ್ಥಿಗೆ ನೇರ ಸಂಪರ್ಕ ಇರೋದಿಲ್ಲ. ಇಲ್ಲಿ ಯೋಜನಾ ರಹಿತವಾದ ಶಿಕ್ಷಣ ಇದು. ಯಾವುದೇ ಬಗೆಯ ಪರೀಕ್ಷೆ ಮತ್ತು ಮೌಲ್ಯಮಾಪನ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ವಿಚಾರಗಳನ್ನ ಶಿಕ್ಷಕರು ವಿದ್ಯಾರ್ಥಿಗಳು ತಿಳಿಯುವಂತ ಪ್ರಯತ್ನವನ್ನ ಮಾಡಿದಾಗ ಮಾತ್ರ ಇದು ಸಾಧ್ಯತೆ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ನಾವು ನೋಡ್ಬೇಕು. ದಟ್ಸ್ ವೈ ಇನ್ ದ ನ್ಯಾರೋ ಸೆನ್ಸ್, ಸಾಮಾನ್ಯವಾಗಿ ದ ನ್ಯಾರೋ ಸೆನ್ಸ್ ಆಫ್ ಇಂಡಿವಿಜುವಲ್ ಏಮ್ ಆಫ್ ಎಜುಕೇಶನ್ ಇಸ್ ಬೇಸ್ಡ್ ಆನ್ ದ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಪರ್ಸನ್. ಹಾಗಾಗಿ ಇದೆಷ್ಟೆಲ್ಲಾ ವಿಚಾರಗಳು ಕೂಡ ವ್ಯಕ್ತಿಯ ಸಂಪೂರ್ಣ ವಿಕಾಸನದ ಮೇಲೆ ಒಳಗೊಂಡಿರುವಂತಹ ಅಂಶಗಳೇ. ಆ ಹಿನ್ನೆಲೆಯಲ್ಲಿ ಇವೆಲ್ಲಾ ಪ್ರಯತ್ನಗಳು ಕೂಡ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದಿ ನ್ಯಾರೋವರ್ ಅಂಡ್ ಬ್ರಾಡರ್ ಮೀನಿಂಗ್ ಆಫ್ ದಿ ಎಜುಕೇಶನ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸಾಮಾನ್ಯವಾದ ದೃಷ್ಟಿ ಎಂದಾಗ ಬಹುಶಃ ಇವೆಲ್ಲವನ್ನು ಕೂಡ ಯೂನಿಟ್ ನಂಬರ್ 1.1 ಮತ್ತು 1.3 ನಲ್ಲಿ ಬರುವಂತಹ ನ್ಯಾರೋವರ್ ಅಂಡ್ ಬ್ರಾಡರ್ ಮೀನಿಂಗ್ ಆಫ್ ಎಜುಕೇಶನ್ ಎನ್ನುವಂತಹ ಪರಿಕಲ್ಪನೆಯಲ್ಲಿ, ಅಂದ್ರೆ ಶಿಕ್ಷಣದ ಸಂಕುಚಿತ ಅರ್ಥ ಮತ್ತು ವಿಶಾಲ ಅರ್ಥ ಎಂಬ ಪರಿಕಲ್ಪನೆಗಳ ಹಿನ್ನೆಲೆಯಲ್ಲಿ ಇವಿಷ್ಟೆಲ್ಲಾ ವಿಚಾರಗಳನ್ನ ನಾವು ಇಲ್ಲಿಗೆ ತಿಳಿದುಕೊಂಡೆವು.